ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಒಂದು ಫುಲ್ ದಿನದ ನನ್ನ ರೋಟೀನನ್ನ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಅತ್ತೆ ಮನೆಯವ್ರ ಕಡೆದು ಒಂದು ತುಂಬಾ ಹತ್ರದವ್ರದೊಂದು ಮದುವೆ ಇತ್ತು. ನಾನು ಹೋಗೋದ್ ಬೇಡ ಅಂತ ಅನ್ಕೊಂಡಿದ್ದೆ. ನಮ್ಮ ಹಸ್ಬೆಂಡ್ ಒಬ್ರು ಹೋಗ್ಬರ್ರಿ ಅಂತ, ಬಟ್ ಇಲ್ಲ ನೀನು ಬಾ ಅಂತೇಳಿ ಕರೆದಲ್ವಾ, ಅದಕ್ಕೆ ಹೊರಟೆ. ನಾನೇನ್ ಸ್ಯಾರಿ ಗಿರಿ ಏನ್ ಹಾಕೊಂಡು ಹೋಗ್ಲಿಲ್ಲ, ಒಂದ್ ಚೂಡಿ ಹಾಕೊಂಡು ಮಾರ್ನಿಂಗ್ ಬೆಳಗ್ಗೆ 6:15 ಆಗಿತ್ತು. ಆವಾಗ ಮನೆಯನ್ನ ಬೀಗ ಹಾಕೊಂಡು ಹೊರಟ್ವಿ. ಇನ್ನೊಂದೇನು ಅಂದ್ರೆ, ನಮ್ದು ಕಾರ್ನ ಸ್ವಲ್ಪ ಪಾರ್ಕಿಂಗ್ ಅಲ್ಲಿ ನಿಲ್ಸಿರ್ತೀವಲ್ವಾ, ಹಂಗಾಗಿ ಗಾಡಿನ ಆ ಪಾರ್ಕಿಂಗ್ ಅಲ್ಲಿ ನಿಲ್ಲಿಸ್ಬಿಟ್ಟು ನಾವು ಕಾರ್ ತಗೊಂಡ್ ಹೋಗೋದು. ಎಲ್ಲೇ ಹೋದ್ರು ಹಂಗೆ ಹೋಗ್ತೀವಿ. ಮನೆ ಹತ್ರ ನಿಲ್ಸಕ್ಕೆ ಜಾಗ ಇಲ್ಲ ನಮ್ಗೆ. ಹಂಗಾಗಿ ಇನ್ನ ಬಂಡಿಕಾಳಮ್ಮ ದೇವಸ್ಥಾನಕ್ಕೆ ಹತ್ರ ನಿಲ್ಸಿದ್ರು 1-2 ನಿಮಿಷ. ಅಲ್ಲಿ ಕೈ ಮುಕ್ಕೊಂಡು, ವೀರಭದ್ರ ಸ್ವಾಮಿಗೂ ಕೈ ಮುಕ್ಕೊಂಡು ಅಲ್ಲಿಂದ ಮೂವ್ ಆನ್ ಆದ್ವಿ ಸ್ನೇಹಿತರೆ. ತುಂಬಾನೇ ಚೆನ್ನಾಗೋಯ್ತು ದಿನ ಅಂತಾನೆ ಹೇಳ್ಬೋದು. ಒಂಥರ ಚೆನ್ನಾಗಿತ್ತು. ಇನ್ನ ನಮ್ಮ ಮನೆಯವರು ಅಲ್ಲಿ ಕಾರ್ ತರಕ್ ಹೋದ್ರಲ್ವಾ, ಅಲ್ಲೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅರಳಿಕಟ್ಟೆ ಆಂಜನೇಯ ಅಂತ ಹೇಳಿ. ಅಲ್ಲಿ ನಮ್ಮನ್ನ ಡ್ರಾಪ್ ಮಾಡಿದ್ರು. ನಾನು ಮತ್ತೆ ನನ್ ಮಗ ಆ ದೇವಸ್ಥಾನದಲ್ಲಿ 10 ನಿಮಿಷ ಕೂತಿದ್ವಿ. ತುಂಬಾನೇ ಚೆನ್ನಾಗಾಯ್ತು. ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಅನಿಸ್ತು. ಏನೇ ಆಗ್ಲಿ ದೇವಸ್ಥಾನಕ್ಕೆ ಹೋದ್ರೆ ಅದ್ರ ಮೈಂಡ್ ಸೆಟ್ಟೇ ಬೇರೆ ಅಲ್ವಾ, ಹೇಳ್ಬೇಕಾ? ನಿಜ, ಎಲ್ಲರಿಗೂ ಆ ಅನುಭವ ಆಗೇ ಆಗಿರುತ್ತೆ. ಇನ್ನು ದೇವರಿಗೆ ಇನ್ನು ಅಲಂಕಾರ ಮಾಡ್ತಾ ಇದ್ರು. ಬೆಳಗ್ಗೆ ಬೇಗ ಹೋಗಿದ್ವಲ್ಲ, ಹಂಗಾಗಿ ಇನ್ನ ಸ್ವಲ್ಪ ಕತ್ಲೆ ಇತ್ತು. ಅಂದ್ರೆ ಅಲ್ಲಿ ಕಲರ್ ಲೈಟ್ ಹಾಕಿದ್ದಾರೆ, ಹಾಗಾಗಿ ದೇವರು ಸ್ವಲ್ಪ ಕತ್ಲೆಲೆ ಕಾಣಿಸ್ತಾ ಇತ್ತು. ದೊಡ್ಡ ಲೈಟ್ ಹಾಕಿರ್ಲಿಲ್ಲ. ನಾನು ಮತ್ತೆ ನನ್ನ ಮಗ ದೇವ್ರ ಕೈ ಮುಕ್ಕೊಂಡು ಒಂದ್ ಸ್ವಲ್ಪ ತಲ್ಲೇ ಕೂತ್ಕೊಂಡ್ವಿ. ನಿಜ ಚೆನ್ನಾಗಿ ಮಾತಾಡ್ಸಿದ್ರು ಅಲ್ಲಿ ಪೂಜೆ ಮಾಡುವಂತಹ ಪೂಜಾರಿ. ಇನ್ನ ಕೆಳಗಡೆ ಆಂಟಿ ಒಂದ್ ದೊಡ್ಡ ರಂಗೋಲಿ ಹಾಕ್ತಾ ಇದ್ರು. ಎಳೆಗಳು ಎಷ್ಟು ಚೆನ್ನಾಗಿ ಹಾಕ್ತಾ ಇದ್ರು. ಇನ್ನು ನಮ್ಮ ಮನೆಯವ್ರ ಕಾರ್ನು ತಗೊಂಡ್ ಬಂದ್ರು, ಮೂವ್ ಆನ್ ಆದ್ರು ನೋಡ್ಬೋದು. ಇನ್ನು ನಾವು ಇದನ್ನೆಲ್ಲ ನೋಡ್ಕೊಂಡು ಹೋದ್ವಿ ಕಾರ್ ಹತ್ರ. ಕಾರ್ ಸ್ವಲ್ಪ ಮುಂದೆ ತಗೊಂಡೋಗಿ ನಿಲ್ಸಿದ್ರು. ಈ ಆಂಟಿ ರಂಗೋಲೆ ಮಾತ್ರ ತುಂಬಾನೇ ಚೆನ್ನಾಗಿ ಹಾಕಿದ್ರು. ನಾನು ಅದೇ ಅಂದ್ರೆ ತುಂಬಾ ಎಳೆಗಳು ತುಂಬಾ ಚೆನ್ನಾಗಿ ಬಿಡ್ತೀರಾ ಆಂಟಿ ಅಂತ ಹೇಳ್ದೆ. ಏನಿಲ್ಲ ಅಂತ ಹೇಳಿ ತೋರಿಸ್ತಾ ಇದ್ರು ಅವ್ರು, ಈ ತರ ಹಿಂಗ್ ಬಿಡಿ ಅಂತ. ನೋಡಿ, ಇನ್ನ ನಾವು ಫಂಕ್ಷನ್ಗೆ ಹೋಗಕ್ಕೆ ಕಾರಲ್ಲಿ ಕೂತ್ಕೊಂಡಿದ್ದಾಯ್ತು. ಇನ್ನ ಕಾಫಿ ಬೇರೆ ಕುಡ್ದಿರ್ಲಿಲ್ಲ, ಬೆಳಗ್ಗೆನೆ ಬಿಟ್ಟಿದ್ವಲ್ಲ. ಮಾರ್ನಿಂಗ್ ಒಂದ್ ಲೋಟ ಕಾಫಿ ಕುಡಿದ್ರೆ ಮೈಂಡ್ ಸೆಟ್ ಅದು ಬೇರೆ ಲೆವೆಲಲ್ಲೇ ಇರುತ್ತೆ. ಹಂಗಾಗಿ ಅಲ್ಲೇ ಉಡುಪಿ ಗಾರ್ಡನ್ ಅಂತಾನೆ ಯಾವುದೋ ಇತ್ತು, ಉಡುಪಿ ಆತಿಥ್ಯ ಇತ್ತು. ಕಾಫಿ ಕುಡ್ಕೊಂಡು ತುಂಬಾನೇ ಚೆನ್ನಾಗಿತ್ತು. ಕಾಫಿ ಟೇಸ್ಟಿ ಆಗಿತ್ತು. ನನ್ ಮಗನು, ಅಮ್ಮ ನನಗೂ ಕಾಫಿ, ಅವ್ನು ಹಾಲು ಕೊಡಿಸ್ತೀವಿ ಸಾಮಾನ್ಯ, ನನಗೂ ಕಾಫಿನೇ ಕೊಡ್ಸಿ ಅಂತ ಅಂದ. ಸರಿ ಕಾಫಿನೇ ತಗೋ ಅತ್ಲಾಗೆ, ಇವಾಗೇನ್ ಬೇಸಿಗೆ, ಏನು ಕುಡಿದ್ರು ಕೆಮ್ಮು ಶೀತ ಆ ತರ ಏನು ಆಗಲ್ಲ. ಕಾಫಿನೂ ಹೀಟ್ ಅಲ್ವಾ, ಏನು ಆಗಲ್ಲ, ಕುಡಿ ಅಂತೇಳಿ ಅದೇ ಒಂದ್ ಲೋಟ, ಅವನಿಗೊಂದ್ ಲೋಟ, ನಾನೊಂದ್ ಲೋಟ, ಎಲ್ಲಾರು ಕಾಫಿ ಕುಡ್ಕೊಂಡ್ ಬಂದ್ವಿ. ಇನ್ನ ಇಲ್ಲಿ ಕಿಮ್ಸ್ ಹಾಸ್ಪಿಟ್ಲು ಮುಂದೆನೆ ನಾವು ಹೋಗಿದ್ದು. ಕಿಮ್ಸ್ ಹಾಸ್ಪಿಟ್ಲು ನೋಡಿದ್ರೆ ಒಂಥರ ನಿಜ, ನಮ್ಮ ಹಸ್ಬೆಂಡ್ನ ಅಲ್ಲಿ ಅಡ್ಮಿಟ್ ಮಾಡಿದ್ವಿ, ಅದೇ ನೆನ್ಪು ಬಂದ್ಬಿಡ್ತು ನನಗೆ. ಅದ ಏನ್ ಗೊತ್ತಾ, ಆ ಹಾಸ್ಪಿಟ್ಲು ಸವಾಸ ಬೇಡಪ್ಪ ಅನ್ನೋ ಫೀಲ್ ಆಗ್ಬಿಡತ್ತೆ. ಈಗ ಬೆಂಗಳೂರು ನಮ್ಮ ಮನೆಯವ್ರು ನೋಡು, ಇದು ಅಂತ ಹಂಗೆ ತೋರ್ಸೋದು. ಇನ್ನು ನಮ್ಮ ಅತ್ತೆ ಮಾವ ಕಾರ್ಪೊರೇಷನ್ ಹತ್ರ ಬಸ್ಸಿಗೆ ಹೊರಟಿದ್ರು. ಅವರು ಬಂದು ಇಲ್ಲಿ ಕಾರ್ಪೊರೇಷನ್ ಹತ್ರ ಇಡೀರಿ, ಅಲ್ಲಿಂದ ನಾನು ಪಿಕಪ್ ಮಾಡ್ತೀನಿ ಅಂತ ಹೇಳಿದ್ರು ನಮ್ಮ ಮನೆಯವರು. ಅವರು ಬಂದ್ರು ನೋಡ್ಬೋದು. ನಮ್ಮ ಮಾವ ನಮ್ಮ ಅತ್ತೆ ಬಸ್ಸಲ್ಲಿ ಬಂದ್ರು. ಇನ್ನು ನಾವು ಊರಿಗೆ ಹೋಗಿ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಬೆಳಗ್ಗೆ ಬೇಗ ದಾರೆ ಮುಹೂರ್ತ ಇತ್ತು. ಅದಕ್ಕೆ ನಮ್ಮ ಮಾವ ಏನಾದ್ರು, ಇಲ್ಲ ನಾನೇ ಬಸ್ಸಲ್ಲಿ ಬಂದ್ಬಿಡ್ತೀನಿ, ಬರ್ತಾ ಬಿಟ್ಟು ಬರುವಂತ್ರಿ ಅಂತ ಏನೋ ಹೇಳಿದ್ರಂತೆ. ಹಾಗಾಗಿ ಸರಿ, ಬೆಳಗ್ಗೆ 5:15 ಬಸ್ಸಿಗೆ ಹೊರಟಿದ್ರು ಅವರು. ಇನ್ನು ನಾನು, ನನ್ನ ಮಗ, ನಮ್ಮ ಅತ್ತೆ ಹಿಂದೆ ಕೂತ್ವಿ. ನಮ್ಮ ಮನೆಯವರು ಮತ್ತೆ ನಮ್ಮ ಮಾವ ಮುಂದೆ ಕುತ್ಕೊಂಡು ಹೊರಟ್ರಿ. ಹಿಂಗೆ ಏನೋ ಫ್ಯಾಮಿಲಿ ಮ್ಯಾಟ್ರ್ ಮಾತಾಡ್ಕೊಂಡು ಚೆನ್ನಾಗಿತ್ತು. ಒಂಥರ ಚೆನ್ನಾಗಿ ಹೋಯ್ತು ದಿನ ಅಂತ ಹೇಳ್ಬೋದು. ಇನ್ನ ನಾವು ಮದ್ವೆ ಚೌಲ್ಟ್ರಿಗೆ ಬಂದ್ವಿ ಸ್ನೇಹಿತರೆ. ಈ ಮದ್ವೆ ಇದ್ದಿದ್ದು ಹೊಸಕೋಟೆನಲ್ಲಿ. ಹೊಸಕೋಟೆ ಸಿಟಿಲೇ ಒಂದು 3 ಕಿಲೋಮೀಟರ್ ಬ್ಯಾಕ್ ಏನೋ ಅನ್ಸುತ್ತೆ ಈ ಚೌಲ್ಟ್ರಿ. ಇನ್ನು ಹೋಗ್ತಿದ್ದಂಗೆ ಇಡ್ಲಿ ಪೊಂಗಲ್ಲು ಎಲ್ಲ ಇತ್ತು, ತಗೊಂಡ್ವಿ. ನಿಜ ತಿಂದೇ ಇರ್ಲಿಲ್ಲ, ತಿಂದಿರ್ಲಿಲ್ವಲ್ಲ, ಬೇಗ ಹಸುವಾಗ್ಬಿಟ್ಟಿತ್ತು. ತಿಂಡಿ ತಿನ್ಕೊಂಡು ಅಲ್ಲಿಗೆ ಶಾಸ್ತ್ರನೂ ಶುರು ಆಗಿತ್ತು.
ಮದ್ವೆ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ನಾದ್ನಿ ಮನೆಗ್ ಬಂದ್ವಿ. ನಾದ್ನಿ ಅಂದ್ರೆ ನಮ್ಮ ಮನೆಯವರ ಚಿಕ್ಕಪ್ಪನ ಮಗಳು, ಹೊಸಕೋಟೆಗೆ ಕೊಟ್ಟಿರೋದು ಅವಳನ್ನ. ನಿಜವಾಗ್ಲೂ ಮದ್ವೆ ಅಂತೂ ತುಂಬಾನೇ ಚೆನ್ನಾಗಾಯ್ತು, ತುಂಬಾನೇ ಚೆನ್ನಾಗಿತ್ತು ಪೇರು ಇಬ್ರಿಗೂ. ಮತ್ತೆ ಇಬ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನೆಕ್ಸ್ಟ್ ಬನ್ನಿ ನಾನು ಇಲ್ಲಿ ನಮ್ಮ ನಾದ್ನಿ ಮನೆಗ್ ಬಂದಿದ್ವಲ್ಲ ಅಲ್ಲಿ ಏನೇನ್ ಆಯ್ತು ಅಂತ ಹೇಳ್ತೀನಿ. ಅಲ್ಲಿ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡಿ ಕೊಟ್ಲು, ತುಂಬಾನೇ ಬಿಸ್ಲಿತ್ತಲ್ಲ, ಊಟ ಬೇರೆ ಮುಗಿಸ್ಕೊಂಡ್ ಬಂದಿದ್ವಿ ನಾವು, ಹಾಗಾಗಿ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡ್ತಾ ಇದ್ವಿ. ಸ್ನೇಹಿತರೆ, ಇವ್ರ ಮನೆ ಹತ್ರ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂದ್ರೆ ಒಂಥರ ಸುತ್ತ ಕಾಮಾಗಿತ್ತು, ತುಂಬಾನೇ ಚೆನ್ನಾಗಿದೆ ವೆದರು. ಮತ್ತೆ ಇವ್ರ ಮನೆ ಮುಂದೆ ದೊಡ್ಡಕ್ ಲೇಔಟ್ ಮಾಡ್ತಾ ಇದ್ದಾರೆ, ತುಂಬಾನೇ ಧೂಳಿತ್ತಾದ್ರೆ ಅಂದ್ರೆ ಲೇಔಟ್ ಮಾಡ್ತಾ ಇರೋದಕ್ಕೆ ಮಣ್ಣೆಲ್ಲ ಹೊಡಿತಾ ಇದ್ರಲ್ವಾ ಲೇಔಟಿಗೆ, ಹಾಗಾಗಿ ಸ್ವಲ್ಪ ಧೂಳಿತ್ತು. ಆದ್ರೆ ಚೆನ್ನಾಗಿತ್ತು, ಒಂಥರ ಕಾಮಾಗಿತ್ತು, ಸ್ಪೇಷಿಯಸ್ ಆಗಿದೆ, ಮನೇನು ತುಂಬಾ ದೊಡ್ಡದಾಗಿದೆ, ಒಂಥರ ಚೆನ್ನಾಗ್ ಅನಿಸ್ತು. ನಾನು ಇದು ಸೆಕೆಂಡ್ ಟೈಮ್ ಅವ್ರ ಮನೆಗೆ ಹೋಗ್ತಾ ಇರೋದು. ಅವ್ರ ಮಗಳು ಮೆಚೂರ್ಡ್ ಆದಾಗ ಒಂದ್ಸರಿ ಹೋಗಿದ್ದೆ. ಪಾಪ ಯಾವಾಗ್ಲೂ ಕರೀತಾಳೆ, ಹೋಗಕ್ಕೆ ಆಗಲ್ಲ. ಹಿಂಗೆ ನಮ್ದೇ ಇರತ್ತಲ್ವಾ ಕೆಲ್ಸ, ನಮ್ ಕೆಲ್ಸಕ್ಕೆ ಯಾರ ಮನೆಗೂ ಹೋಗಕ್ಕೆ ಟೈಮ್ ಆಗೋದಿಲ್ಲ. ಬಟ್ ಹಂಗ್ ಮಾಡ್ಬಾರ್ದು ಆಕ್ಚುಲಿ. ಬಾಂಡಿಂಗ್ ಚೆನ್ನಾಗಿರ್ಬೇಕು ಅಂದ್ರೆ ಒಬ್ರಿಗ್ ನಾವು ಹೋಗ್ಬೇಕು, ಅವರು ಬರ್ಬೇಕು. ಹಂಗೆ ನೆಂಟ್ರು ಅಂದ್ರೆ ಹಂಗೆ ಅಲ್ವಾ, ನಾವು ಹೋಗ್ಬೇಕಾಗತ್ತೆ, ಅವರು ಬರ್ಬೇಕಾಗತ್ತೆ. ಇನ್ನ ಜ್ಯೂಸ್ ಎಲ್ಲ ಮಾಡಿ ಕೊಟ್ಟಿದ್ಲು. ನಮ್ಮ ಮಾವ ಮತ್ತೆ ನಮ್ಮ ನಾದ್ನಿ ಅವ್ರ ಯಜಮಾನ್ರು ಇಬ್ರು ಕುತ್ಕೊಂಡು ಕುಡಿತಾ ಇದ್ರು. ಇವ್ರ ಯಜಮಾನ್ರು ಎಲ್ಲ ಆಚೆ ಹೋಗಿದ್ರಂತೆ, ಆಮೇಲೆ ಬಂದ್ರವ್ರು. ಆಮೇಲೆ ನಾವು ಅಲ್ಲಿ ಜ್ಯೂಸ್ ಎಲ್ಲ ಕುಡ್ಕೊಂಡು ಹೊರಡೋಣ ಅಂತ ಹೊರಟ್ವಿ ಸ್ನೇಹಿತರೆ. ಆರಾಮಾಗಿ ನೋಡಿ, ಬಿಸಿಲಲ್ಲಿ ಹೋಗ್ಬೇಡ್ರಿ. ಮನೆ ಕೆಲಸ ಎಲ್ಲ ಮಾಡ್ಕೊಂತೀನಿ ನಾನು ಇವಾಗ. ಚಪ್ಪಲಿ ಅಲ್ಲಿ ಹೋಗ್ಬಿಟ್ಟು ಅದೇ ಮನೆಗೆ ನಾನು ಕುತ್ಕೊಂಡ್ಬಿಡ್ಬೇಕಾಯ್ತು. ಆಮೇಲೆ ನೀನು ಯಾರ್ದ ಚಪ್ಪಲಿ ಕೊಡೋಕ್ಕಾಗಲ್ಲ ಮನೆಯಿಂದ, ಎತ್ಕೊಂಬೋಗಮ್ಮ ಅಮ್ಮದು ಐತೆ ಅನ್ಕೊಂಡ್ವಿ. ಒಂದೇ ತರ ಇರ್ತವೆ. ಸೂರ್ಯ ಇಲ್ಲದ ಇಲ್ಲ ಅವನೇ ಮತ್ತೇನ ರಜಕ್ಕೆ ಸೂರ್ಯ ನಂಡೆಯಿಂದ ಸ್ಟಾರ್ಟ್ ಆಗಿರೋದು. ಅವ್ನು ಏಪ್ರಿಲ್ 2ಕ್ಕೆ ಮುಗಿದ ಅವ್ನಿಗೆ ಒಂದು ತಿಂಗಳು ಅವನಿಗೆ ಎಕ್ಸಾಮ್. ಇವ್ರಿಗೂ ಅಷ್ಟೇ. ಅಲ್ವಾ ನಮ್ಮೂರಲ್ಲಿ ಆಟಾಡಕ್ಕೆ ಚೆನ್ನಾಗೈತೆ. ಅವನ ಮನೆಯಲ್ಲೇ ಇರಲ್ಲ ಅವನು. ಬಾಯ್ ಬಾಯ್. ಈಗ ಹೊಡೆದಲ್ಲ ಸ್ಕಿಟ್ ಆಗ್ತಾವನೆಲ್ಲ. ಇಲ್ಲ ಇವಾಗ ಕೊಂಡಿಸ್ಬೇಕು. ಬಾಯ್ 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 ಪೂರ್ವಿಕ್ ಬಾಯ್ ಬಾಯ್ ಮಾಡೋ. ಬಾಯ್ ಚಿನಿ. ಬಾಯ್ ರಕ್ಷಿ. ಸರಿ ಬಾಯ್ ಬಾಯ್ ಬಾಯ್. ಅಲ್ಲಿಂದ ಮೂವ್ ಆನ್ ಆಗಿ ನಮ್ಮ ಅತ್ತೆ ಮನೆಗೆ ಹೊರಟ್ವಿ. ನಾನು ಇನ್ನೇನ್ ಮತ್ತೇನ್ ವಿಡಿಯೋ ಮಾಡ್ಕೊಳಕ್ ಹೋಗ್ಲಿಲ್ಲ. ಇನ್ನು ನಮ್ಮ ಅತ್ತೆ ಮನೆಗೆ ಡೈರೆಕ್ಟ್ ಆಗಿ ಬಂದ್ವಿ. ಇನ್ನು ನಮ್ಮ ಅತ್ತೆ ಮನೆ ಪಕ್ಕನು ದೇವಸ್ಥಾನದ್ದು ಮತ್ತೆ ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಇನ್ನು ನಮ್ಮ ಅತ್ತೆನ ಮನೆಗೆ ಬಿಟ್ಬಿಟ್ಟು ಸ್ವಲ್ಪ ಹುಣಸೆ ಹಣ್ಣೆಲ್ಲ ತಗೊಂಡೋಗೋದಿತ್ತು, ಅದನ್ನೆಲ್ಲ ನಾನು ಕಾರಿಗೆ ಇಟ್ಕೊಂಡು ಅಲ್ಲಿಂದ ಹೊರಟ್ವಿ ಸ್ನೇಹಿತರೆ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗು. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಸ್ನೇಹಿತರೆ.